ಎಲ್ಲ ಇವತ್ತೇನು ಚಿಂತನೆ ಅಂದರೆ ಯಾಕೆ ಒಂದು ಕಡೆ 49% ಮತ ಆಯ್ತದೆ, ಒಂದು ಕಡೆ ಬರೀ 50%, ಬಾಕಿ ಜನ ಯಾಕೆ ವೋಟ್ ಹಾಕ್ತಿಲ್ಲ ಅಂಥೇಳಿ ನಮ್ಮ ಎಲ್ಲ ಗುರುಗಳು ಚಿಂತನೆ ಮಾಡಿ ಇವತ್ತು ನಾವು ಸಭೆ ಸೇರಿ ಇವತ್ತು ಜನಕ್ಕೆ ಓಟಿನ ಬೆಲೆ ಮತ್ತು ಓಟು ಯಾಕೆ ಹಾಕಬೇಕು ಅಂಥೇಳಿ ಇವತ್ತು ಚರ್ಚೆ ಆದಮೇಲೆ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ. ನಮ್ಮ ಈ ವಾರ್ಡಿನ ನಗರ ಪಾಲಿಕೆ ಸದಸ್ಯರಾದಂಥ ಸಮಿಯವರು, ನಮ್ಮ ಸಹೋದರಾದಂಥ ಸಿದ್ಲಿಂಗ್ಪುರ ಪಂಚಾಯಿತಿ ಮೆಂಬರ್ ಜಬಿಯವರು ಮತ್ತು ನಮ್ಮ ಎಲ್ಲ ಧರ್ಮಗುರುಗಳು ಇವತ್ತು ಕುಂತು ನಾವು ತೀರ್ಮಾನ ಮಾಡಿ ಪ್ರತಿ ಮನೆಗೆ ಹೋಗಿ ಓಟಿನ ಬೆಲೆ ಗೊತ್ತು ಮಾಡಬೇಕು ಮತ್ತು ಜನಗಳು ಬಂದು ವೋಟ್ ಮಾಡೋಂಥ ಒಂದು ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕಂತೇಳಿ ಇವತ್ತು ಚಿಂತನೆ ಮಾಡಿದ್ದೀವಿ. ಎಂ ಲಕ್ಷ್ಮಣ್ ಅವರು ಇಲ್ಲೇ ಲೋಕಲ್, ಅವರು ಇಲ್ಲಿನ ಸಮಸ್ಯೆಗಳು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಇರೋದ್ರಿಂದ ಅವರು ಎಲ್ಲಿಂದನೋ ಬಂದು ಗೆದ್ಬಿಟ್ಟು ಅವ್ರು ಬರೀ ಪಾರ್ಲಿಮೆಂಟ್ ಮೆಂಬರ್ ಆಗಕ್ಕೆ ಬರ್ತಾರಲ್ಲ, ನಮಗೆ ಬಡವ್ರಿಗೆ, ನಮ್ಮ ರೈತರಿಗೆ ಮತ್ತು ಎಲ್ಲ ಸಮಾಜದವ್ರಿಗೆ ಪಾರ್ಲಿಮೆಂಟಲ್ಲಿ ನಮ್ಮ ಧ್ವನಿ ಆಗಬೇಕು. ಅವರು ಎದ್ದು ನಿಂತು ಮಾತಾಡಬೇಕು. ನಮ್ಗೆ ರಾಜ್ಯಕ್ಕೆ ಅನ್ಯಾಯ ಆಗುವಾಗ ಇಲ್ಲಿ ಅವರು ಪ್ರಶ್ನೆ ಮಾಡಿ ಕೇಂದ್ರ ಸರ್ಕಾರದಿಂದ ಬರೋಂಥ ಅನುದಾನಗಳು ತಂದುಕೊಡೋಂಥವ್ರು ಒಬ್ರು ಬೇಕು. ಎಂ ಲಕ್ಷ್ಮಣಲ್ಲಿ ಆ ಗುಣ ಇದೆ. ಇವತ್ತು ನಮ್ಮ ಎಲ್ಲ ಧರ್ಮಗುರುಗಳು ನಾವೆಲ್ಲ ಸೇರಿ ಜಾತಿ ಭೇದ ಮರೆತು ನಮ್ಮ ಜೊತೆ ಎಲ್ಲ ಇದ್ದಾರೆ. ದೇವಸ್ಥಾನ ಮುಖಂಡರುಗಳು ಇದ್ದಾರೆ, ಚರ್ಚ್ ಮುಖಂಡರುಗಳು ಇದ್ದಾರೆ, ಮಸೀದಿ ಮುಖಂಡರುಗಳು ಇದ್ದಾರೆ. ನಾವೆಲ್ಲರಲ್ಲಿ ಹೋಗಿ ಕೇಳ್ಕೊಂಡಿದ್ದೀವಿ, ಈ ಸಾರಿ ನೀವು ಬದಲಾವಣೆ ತನ್ನಿ. 10 ವರ್ಷದಿಂದ ನಮ್ಮ ಜಿಲ್ಲೆಗೆ ಬರೋಂಥ ಅನುದಾನಗಳು ಬರ್ತಾಯಿಲ್ಲ. ನಮ್ಮ ಜಿಲ್ಲೆಗೆ ಏನು ಬೇಕಾಗಿತ್ತು ಬರೀ ಭಾಷಣದಲ್ಲಿ ಕಾಲ ಕಳೆಯೋಂಥವ್ರು ಬೇಡ. ನಮಗೆ ಪಾರ್ಲಿಮೆಂಟಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗುವಾಗ ಎದ್ದು ನಿಂತು ಮಾತಾಡಬೇಕು. ಹಿಂದೆ BJP ಅವರು 25-26 ಸೀಟ್ ಗೆದ್ದರು. ಯಾವಾಗ ಅನ್ಯಾಯ, ನಮಗೆ GST ದುಡ್ಡು ಬಂದಿಲ್ಲ ಅಂತ ಅನ್ಯಾಯ ಒಬ್ಬ ಪಾರ್ಲಿಮೆಂಟ್ ಮೆಂಬರೂ ಆ ಪ್ರಧಾನಮಂತ್ರಿ ವಿರುದ್ಧ ನಿಂತು ಮಾತಾಡಿಲ್ಲ. ಅವ್ರು ಟಿಕೆಟ್ ಆಗೋಕ್ಕಿಂತ ಮುಂಚೆನೇ ನಮ್ಮಂತೆ ಮುಖಂಡರುಗಳು ನನ್ನ ಮನೆಗೆ 2 ಸಲ ಭೇಟಿ ಕೊಟ್ಟು ಈ ಬಾರಿ ನೀವು ಸಾಕಾರ ಕೇಳಿದ್ರು. ಈಗ ಗಂಟ ಇಲ್ಲಿ BJP ಕ್ಯಾಂಡಿಡೇಟು ನಮ್ಮ ಭಾಗಕ್ಕೆ ಬಂದಿಲ್ಲ, ಓಟೇ ಕೇಳೋಕ್ಕೆ ಬಂದಿಲ್ಲ. ನಾವು ಓಟ್ ಕೇಳ್ತಿರೋರ್ಗೆ ಓಟ್ ಕೊಡಬೇಕಾಯ್ತು ಅಂತೇಳಿ ಈ ಬಾರಿ ನಾವೆಲ್ಲ ಕುಂತು ತೀರ್ಮಾನ ಮಾಡಿದ್ದೀವಿ. ನಾನೆಲ್ಲ ನಿಮ್ಮ ಮುಖಾಂತರ ಇನ್ನೊಂದು ಸಲ ಮನವಿ ಮಾಡ್ಕೊತೀವಿ, ನೀವು ಲಕ್ಷ್ಮಣ್ ಅವ್ರಿಗೆ ಓಟ್ ಕೊಡಿ. ನಮ್ಮ ಮೈಸೂರು ಜಿಲ್ಲೆಗೆ ಬರೋಂಥ ಕೇಂದ್ರ ಸರ್ಕಾರದ ಅನುದಾನ ತರೋಂಥ ಶಕ್ತಿ ಲಕ್ಷ್ಮಣ್ ಅವರಲ್ಲಿದೆ. ನಮ್ಗೆ ಯಾವಾಗಲೂ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆದರೆ ಎದ್ದು ನಿಂತು ಪಾರ್ಲಿಮೆಂಟಲ್ಲಿ ಮಾತಾಡೋಂಥ ಶಕ್ತಿ ನಮಗಿದೆ.